ಹಲೋ ಎವ್ರಿ ಒನ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಗರ್ಲ್ಸ್ ವ್ಯಾಲೆಂಟೈನ್ ಡೇಗೆ ನಾನು ರೆಡಿ ಆಗ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ರೆಡಿ ಆಗ್ಬೋದು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ತಡ ಮಾಡದೆ ಬನ್ನಿ ವಿಡಿಯೋದೊಳಗೆ ಹೋಗ್ಬಿಡೋಣ. ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ಯೂಸ್ಫುಲ್ ಅನಿಸಿದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಫಸ್ಟಿಗೆ ನನ್ನ ಮೇಕಪ್ಪಲ್ಲಿ ಯಾವಾಗಲೂ ಮಾಯ್ಶ್ಚರೈಸ್ ತುಂಬ ಮುಖ್ಯ. ಪ್ರೈಮರ್ ಬೇಕಂದರೆ ನೀವು ಯೂಸ್ ಮಾಡ್ಕೋಬೋದು. ನಾನೊಂದು 1.5 ಅವರ್ ಅಷ್ಟೇ ಇರೋದು. ಸೊ ಹಾಗಾಗಿ ನನಗೆ ಫೇಸಿಗೆ ಬೇಕಾಗಿರೋ ಥರ ನಾನು ಮೇಕಪ್ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಮಾಯ್ಶ್ಚರೈಸರ್ನ ಹಾಕ್ಕೊಂಡು ಚೆನ್ನಾಗಿ ಮಾಯ್ಸ್ಟ್ ಮಾಡ್ಕೊತೀನಿ. ಲೆನ್ಸ್ ಇಟ್ಟಿದ್ದೀನಿ ಕಣ್ಣಿಗೆ, ಸೊ ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋಕ್ಕೋಸ್ಕರ. ಸೊ ಮಾಯ್ಶ್ಚರೈಸರ್ ಆದಮೇಲೆ ಸ್ವಲ್ಪ ಸ್ಕಿನ್ ಯಾವಾಗಲೂ ಇವಾಗ ಸ್ವಲ್ಪ ಡ್ರೈ ಆಗೇ ಇರುತ್ತೆ. ನಾನು ಮಾಮಾ ಅರ್ತಿಂದ ಸ್ವಲ್ಪ ಫೌಂಡೇಶನ್ ತೊಗೊಳ್ತಾ ಇದ್ದೀನಿ. ಕರೆಕ್ಟರ್ ಯಾವುದೇ ರೀತಿ ಕರೆಕ್ಟರ್ ಯೂಸ್ ಮಾಡ್ತಿಲ್ಲ. ಸ್ವಲ್ಪ ಮಾಮಾ ಅರ್ತಿಂದ ಪ್ರಾಡಕ್ಟ್ ಸ್ವಲ್ಪ. ಸೊ ನೈಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಗ್ಲೋ ಬರೋದಕ್ಕೋಸ್ಕರ ಒಂದೇ ಒಂದು ಡ್ರಾಪ್ ಅಷ್ಟೆ, ತುಂಬ ಕಮ್ಮಿ. ನೆಕ್ಸ್ಟ್ ಬಂದು ಸ್ವಲ್ಪ ಮಾಯ್ಶ್ಚರೈಸರ್, ಸ್ವಲ್ಪ. ನೆಕ್ಸ್ಟ್ ನನ್ನ ಫೇವ್ರೆಟ್ ಫೌಂಡೇಶನ್, ಸ್ವಲ್ಪ ಗ್ಲೋ ಬರೋದಕ್ಕೋಸ್ಕರ ಈ ಫೌಂಡೇಶನ್ ಒಂದೇ ಒಂದು ಡ್ರಾಪ್. ಇದು ಸ್ವಲ್ಪ ಸ್ಕಿನ್ನ ಡ್ರೈ ಮಾಡುತ್ತೆ ಮೆಬ್ಲಿನ್ ಫೌಂಡೇಶನ್ ನನ್ನ ಸ್ಕಿನ್ನಿಗೆ. ಹಾಗಾಗಿ ನಾನು ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಅಪ್ಲೈ ಮಾಡ್ಕೊತಿದ್ದೀನಿ. ಯಾವುದೇ ರೀತಿ ಕರೆಕ್ಷನ್ಸ್ ಮಾಡ್ತಾ ಇಲ್ಲ, ಜಸ್ಟ್ ಈ ಫೌಂಡೇಶನ್ನ ಹಾಗೆ ಅಪ್ಲಿಕೇಶನ್ ಮಾಡ್ಕೊತಾ ಇದ್ದೀನಿ. ನೀವು ಬ್ಯೂಟಿ ಬ್ಲೆಂಡರಲ್ಲಿ ಕೂಡ ಮಾಡ್ಕೋಬೋದು. ನಾನು ಇವಾಗ ಬ್ಯೂಟಿ ಬ್ಲೆಂಡರ್ ತೆಗೆದು ಬ್ಲೆಂಡ್ ಮಾಡೋಷ್ಟು ಟೈಮ್ ಇಲ್ಲ. ಅದು ಅಲ್ಲದೆ ನನಗೆ ಕೈ ತುಂಬ ಕಂಫರ್ಟಬಲ್ ಅನಿಸುತ್ತೆ, ಹಾಗಾಗಿ ಹ್ಯಾಂಡ್ಸಲ್ಲೇ ಮಾಡಿಕೊಂಡು. ಸ್ವಲ್ಪ ನೈಟ್ ಟೈಮ್ ಆಗಿರೋದ್ರಿಂದ ಪಾರ್ಟಿ ಸ್ವಲ್ಪ ಗ್ಲ್ಯಾಮಾಗಿ ಕಾಣೋದಕ್ಕೋಸ್ಕರ ನಾನು ಸ್ವಲ್ಪ ಹೈಲೈಟ್ದು ಕ್ರೀಮ್ ಹಾಕಿದ್ದೀನಿ. ಸೊ ಫೇಸ್ ತುಂಬ ಫುಲ್ ಗ್ಲ್ಯಾಮ್ ಆಗಿರುತ್ತೆ. ಇವಾಗ ಪೌಡರ್ ಹಾಕಿ ಫಿಕ್ಸ್ ಮಾಡ್ಕೊಂಬಿಡೋಣ. ಸೆಟ್ ಮಾಡ್ಕೊತಿದ್ದೀನಿ ಅಷ್ಟೇ ಪೌಡರಲ್ಲಿ, ಬಿಕಾಸ್ ಫೌಂಡೇಶನ್ ಹಾಕಿದ್ದೀವಲ್ವ. ಯಾವಾಗಲೂ ನೀವು ಯಾವುದಾದ್ರೂ ಪೌಡರ್, ಲೂಸ್ ಪೌಡರ್ ಆಗಲಿ ಅಥವಾ ಕಾಂಪ್ಯಾಕ್ಟ್ ಆಗಲಿ, ಯಾವುದಾದ್ರೂ ಕೂಡ ನೀವು ಫೌಂಡೇಶನ್ ಆದಮೇಲೆ ಲಾಕ್ ಮಾಡಲೇಬೇಕು. ಆ ಲಾಕ್ ಮಾಡಿದಾಗಲೇ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸ್ವೆಟ್ ಬೇಗ ಬರಲ್ಲ, ಕ್ರ್ಯಾಕ್ಸ್ ಬೇಗ ಬರಲ್ಲ, ಆಯಿಲ್ ಏನಾದರೂ ಇದ್ದರೆ ಆಯಿಲಿ ಥರ ಕಾಣೋದು ಇಲ್ಲ. ಸೊ ಇಷ್ಟೇ ನಂದು. ಸೊ ನೆಕ್ಸ್ಟು ಮೇಯ್ನಾಗಿ ಐಬ್ರೋಸ್ ಫಿಲ್ ಮಾಡೋದಕ್ಕೆ ನಾನು ಬ್ರೌನ್ ತೊಗೊಳ್ತಾ ಇದ್ದೀನಿ. ಸೊ ಬ್ರೌನ್ ಮತ್ತು ಬ್ಲ್ಯಾಕ್ ಮಿಕ್ಸ್. ಸೊ ಐಬ್ರೋಸ್ ಫಿಲ್ ಆಯಿತು.
ಸ್ವಲ್ಪ ಬ್ರೈಟ್ ಆಗಿದೆ, ಹಾಗಾಗಿ ಲೈಟ್ ಪೌಡ್ರಲ್ಲಿ ಡ್ಯಾಬ್ ಮಾಡ್ಕೊಳ್ಳೋಣ ಲೈಟಾಗಿ. ಓಕೆನಾ. ನೆಕ್ಸ್ಟ್ ಐಗೆ ಸ್ವಲ್ಪ ಲೈಟಾಗಿ ಮೇಕಪ್, ಏನು ಜಾಸ್ತಿ ಹಾಕಲ್ಲ ನಾನು, ಲೈಟಾಗಿ ಗೋಲ್ಡ್ ಮಾತ್ರ ಚೂರು ಲೈಟಾಗಿ, ಯಾಕಂದರೆ ಆಲ್ರೆಡಿ ನಾವು ಲೆನ್ಸ್ ಇಟ್ಟಿರೋದ್ರಿಂದ ಐಸ್ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಜಾಸ್ತಿ ಮೇಕಪ್ ಅದಕ್ಕೆ ಬೇಡ. ಹ್ಯಾಂಡ್ಸಲ್ಲೇ ಸ್ವಲ್ಪ ಲೈಟಾಗಿ ಬ್ಲೆಂಡ್ ಮಾಡ್ಕೊತೀನಿ. ಓಕೆನಾ. ಸಟಲಾಗಿ ಐ ಮೇಕಪ್ ಮಾತ್ರ. ಸೊ ನೆಕ್ಸ್ಟ್ ಔಟ್ಲೈನ್ ಆಗಿದೆ. ಲಾಂಗ್ ಸ್ಟೇ ಆಗೋಕ್ಕೆ ಲಿಪ್ಸ್ಟಿಕ್ ಲಾಂಗ್ ಸ್ಟೇ ಆಗಬೇಕಂದ್ರೆ ಮೆಬ್ಲಿನ್ ಲಿಕ್ವಿಡ್ ಲಿಪ್ಸ್ಟಿಕ್, ಬಿಕಾಸ್ ಪಾರ್ಟಿಯಲ್ಲಿ ಏನಾದ್ರು ತಿಂದರೆ ಲಿಪ್ಸ್ಟಿಕ್ ಹೋಗಬಾರ್ದಲ್ಲ. ಆಮೇಲೆ ಲೈಟಾಗಿ ಹೋದ್ರಲ್ಲ ರೆಡ್ ಶೇಡ್ ಲಿಪ್ಸ್ಟಿಕ್ನ ಜಸ್ಟ್ ಡ್ಯಾಬ್ ಡ್ಯಾಬ್ ಡ್ಯಾಬ್. ನೋಡಿ, ಜಸ್ಟ್ ಡ್ಯಾಬ್. ಒಳ್ಳೆ ಶೇಡ್ ಇದು. ಸ್ವಲ್ಪ ಲೈಟ್ ಕಾಜಲ್, ನಿಮಗೆ ಕಾಜಲ್ ಏನಾದರೂ ಲಾಂಗ್ ಲಾಸ್ಟಿಂಗ್ ಬೇಕಂದರೆ ನಾವು ಕಾಜಲ್ ಪೆನ್ಸಿಲ್ ಇರುತ್ತಲ್ಲ ಅದರಲ್ಲೇ ಪಾಟ್ ಅಂದರೆ ಜೆಲ್ ಕಾಜಲ್ನ ನೀವು ಹಾಕೋಬೋದು. ಸೊ ಅದು ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಮರ್ಜ್ ಆಗಲ್ಲ. ನೆಕ್ಸ್ಟ್ ಐಲೈನರ್ ಅಪ್ಲಿಕೇಶನ್. ಜಸ್ಟ್ ಜಾಯಿನ್ ಮಾಡಿಬಿಟ್ಟಿದ್ದೀನಿ, ವಿಂಗ್ಸ್ ಏನೂ ಡ್ರಾ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಮಸ್ಕರ. ಚೆನ್ನಾಗಿರುತ್ತೆ. ಡಬಲ್ ಮಸ್ಕರ ಕೂಡ ಮಾಡ್ಬೋದು. ಸೊ ಮಾಡಿಬಿಟ್ಟು ಒಂದು ಸೆಕೆಂಡ್ ಬಿಟ್ಟು ಇನ್ನೊಂದು ಸತಿ ಹಾಕಿ, ಸ್ವಲ್ಪ ಲಾಂಗ್ ಆಗಿರುತ್ತೆ ಲ್ಯಾಶಸ್. ನೆಕ್ಸ್ಟು ಸ್ವಲ್ಪ ಬ್ಲಷ್ ವಿತ್ ಹೈಲೈಟ್ಸ್ ಹಾಕ್ಬಿಡ್ತೀನಿ.
ಸ್ವಲ್ಪ ಕಾಂಟೋರ್. ಯಾವಾಗಲೂ ಜಾಸ್ತಿ ನಾನು ಬ್ಲಷ್ ಹಾಕಲ್ಲ, ಇವತ್ತು ಸ್ವಲ್ಪ ಬ್ಲಷ್ ಹಾಕಿದ್ದೀನಿ. ಸೊ ಇವಾಗ ಹೇರ್ ಸ್ಟೈಲ್, ಸಿಂಪಲ್ ಹೇರ್ ಸ್ಟೈಲ್. ಇಯರಿಂಗ್ಸ್ ನೋಡಿ ಈ ಥರ ತೆಗೆದಿದ್ದೀನಿ. ಸೊ ಬಿಕಾಸ್ ಬೇರೆ ಯಾವ ನೆಕ್ ಸೆಟ್ಟಲ್ಲಿ ಹಾಕ್ತಾ ಇಲ್ಲ. ಇದು ಒಂಥರ ರೋಸ್ ಗೋಲ್ಡ್, ಬಟ್ ನೈಟ್ ಟೈಮಲ್ಲಿ ಇದಕ್ಕಿದು ಸೆಟ್ ಆಗುತ್ತೆ. ಹೈಲೈಟ್ಸ್ ಚೂರೇ ಚೂರು. ಫಿನಿಶ್. ಸೊ ಫೈನಲ್ ಆಗಿ ಒಂದು ಫೋಟೋಸ್ನ ಅಟ್ಯಾಚ್ ಮಾಡ್ತೀನಿ. ಸೊ ಈ ಮೇಕಪ್ ಲುಕ್ ತುಂಬ ಈಸಿಯಾಗಿ ನನಗೆ ಬೇಕಾಗಿರೋ ಥರ ನಾನು ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್. ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಬಾಯ್ ಬಾಯ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ.